ಅತಿ ಶಕ್ತಿಯುತವಾದ ಹುಣ್ಣಿಮೆ ಬಂದಿದೆ. ಅದರ ಜೊತೆಗೆ ಚಂದ್ರಗ್ರಹಣ ಕೂಡ ಬಂದಿದೆ. ಪೌರಾಣಿಕ ಹಾಗೂ ಜ್ಯೋತಿಷ್ಯ ದೃಷ್ಟಿ. ಭಾರತೀಯ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗ್ರಹಣಗಳನ್ನು ಮಹತ್ತರವಾದ ದೈವಿಕ ಘಟನೆಗಳೆಂದು ಪರಿಗಣಿಸಲಾಗಿದೆ. ಚಂದ್ರಗ್ರಹಣದ ವೇಳೆ ಚಂದ್ರನ ಮೇಲೆ ರಾಹುಕೇತುಗಳ ದೋಷಕರ ಛಾಯೆ ಬೀಳುತ್ತದೆ. ಇದನ್ನು ರಾಹುಗ್ರಸ್ತ ಗ್ರಹಣವೆಂದು ಶ್ಲೋಕಗಳಲ್ಲಿ ಉಲ್ಲೇಖಿಸಲಾಗಿದೆ. ಹಾಗಾಗಿ ಇದಕ್ಕೆ ದುಪ್ಪಟ್ಟು ಹೆಚ್ಚು ಶಕ್ತಿ ಕೂಡ ಇರುತ್ತದೆ. ಈ ದಿನ ಯಾರು ₹100 ಖರ್ಚು ಮಾಡಿ ಈ ಪದಾರ್ಥಗಳನ್ನು ಮನೆಗೆ ತರುತ್ತಾರೋ ಅವರ ಜೀವನದಲ್ಲಿ ಅದೃಷ್ಟದ ಬಾಗಿಲು ತೆರೆದುಕೊಳ್ಳುತ್ತದೆ. ಅವರಿಗೆ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತದೆ. ಅಷ್ಟೇ ಅಲ್ಲದೆ ಅವರ ಮನೆಯಲ್ಲಿ ಲಕ್ಷ್ಮೀದೇವಿ ಶಾಶ್ವತವಾಗಿ ನೆಲೆಸುತ್ತಾಳೆ. ಅವರಿಗೆ ಬೇಕಾದಷ್ಟು ಐಶ್ವರ್ಯವನ್ನು ಕೊಡುತ್ತಾಳೆ. ಹಾಗಾಗಿ ಮರೆಯದೆ ಹುಣ್ಣಿಮೆ ದಿನ ಈ ವಸ್ತುಗಳನ್ನು ತಪ್ಪದೆ ಮನೆಗೆ ತನ್ನಿ. ಒಂದು ವೇಳೆ ನಾನು ಹೇಳಿದ ಪದಾರ್ಥಗಳಲ್ಲಿ ಎಲ್ಲವೂ ತರಲು ಸಾಧ್ಯವಾಗದಿದ್ದರೆ ಕನಿಷ್ಠ ಪಕ್ಷ 2 ಪದಾರ್ಥಗಳನ್ನಾದರೂ ಮನೆಗೆ ತರೋಕೆ ಪ್ರಯತ್ನಪಡಿ. ಆ ಪದಾರ್ಥಗಳು ಯಾವುವು ಎಂದು ತಿಳಿಯೋದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೆಯದೆ ಒಂದು ಲೈಕ್ ಕೊಡಿ. ಎಲ್ಲರೂ ಭಕ್ತಿಯಿಂದ ಜೈ ಚಂದ್ರದೇವ ಅಂತ ಕಮೆಂಟ್ ಮಾಡಿ. ಸ್ನೇಹಿತರೆ, ಈ ದಿನ ಮಹಿಳೆಯರು ಸೂರ್ಯೋದಯಕ್ಕೂ ಮುನ್ನವೇ ಎದ್ದು ಸ್ನಾನ ಮಾಡಿ ಉಪವಾಸ ಮಾಡುವ ಪ್ರತಿಜ್ಞೆಯನ್ನು ಮಾಡ್ತಾರೆ. ಗಣೇಶನಿಗೆ ನಮಸ್ಕರಿಸಿ ಪಂಚಾಮೃತದೊಂದಿಗೆ ಗಂಗಾ ಜಲದಿಂದ ಭಗವಂತನಿಗೆ ಅಭಿಷೇಕ ಮಾಡಬೇಕು. ಈಗ ಶ್ರೀಗಂಧ, ಅಕ್ಷತೆ ಮತ್ತು ಹೂಗಳನ್ನು ಭಗವಂತನಿಗೆ ಅರ್ಪಿಸಿ ದೇವಸ್ಥಾನದಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ಪೂಜೆಯ ಸಮಯದಲ್ಲಿ ಹಣ್ಣುಗಳು, ಹೂವುಗಳು ಮತ್ತು ಸಿಹಿ ತಿಂಡಿಗಳನ್ನು ಅರ್ಪಿಸಲಾಗುತ್ತದೆ. ಇದರ ನಂತರ ಮಹಿಳೆಯರು ವ್ರತ ಕಥೆಯನ್ನು ಕೇಳುತ್ತಾರೆ. ಅವರು ಶಿವ, ಪಾರ್ವತಿ ಮತ್ತು ವಿಷ್ಣುವನ್ನು ಪೂಜಿಸುತ್ತಾರೆ. ಅಂತಿಮವಾಗಿ ಆರತಿ ಮತ್ತು ನೈವೇದ್ಯ ಅರ್ಪಿಸಿ ಪೂಜೆಯಲ್ಲಿ ತಿಳಿದು ಅಥವಾ ತಿಳಿಯದೆಯೋ ಮಾಡಿದ ತಪ್ಪುಗಳಿಗೆ ಕ್ಷಮೆಯನ್ನು ಕೇಳುತ್ತಾರೆ. ಈ ದಿನದ ವ್ರತವು ಪತಿಗೆ ದೀರ್ಘಾಯುಷ್ಯವನ್ನು ಕರುಣಿಸುತ್ತದೆ, ಕುಟುಂಬದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತದೆ ಎನ್ನುವ ನಂಬಿಕೆ ಇದೆ. ನೀವು ಈ ಪದಾರ್ಥಗಳನ್ನೇನಾದರೂ ಹುಣ್ಣಿಮೆ ದಿನ ಮನೆಗೆ ತಂದರೆ ನೀವು ಮುಟ್ಟಿದ್ದೆಲ್ಲವೂ ಚಿನ್ನವಾಗುವ ಸಾಧ್ಯತೆ ಇದೆ. ಕೂತು ತಿಂದರೂ ಕರಗದಷ್ಟು ಐಶ್ವರ್ಯ ನಿಮ್ಮ ಪಾಲಾಗುತ್ತದೆ. ನಾವೆಲ್ಲರೂ ಹುಣ್ಣಿಮೆಗೆ ತುಂಬ ಶಕ್ತಿ ಇದೆ ಎಂದು ನಂಬುತ್ತೇವೆ. ಹುಣ್ಣಿಮೆ ದಿನ ನೀವು ಮನೆಗೆ ತರಬೇಕಾದ ಮೊದಲನೇ ಪದಾರ್ಥ ಅರಿಶಿನ. ಈ ದಿನ ಅರಿಶಿನ ತರುವುದರಿಂದ ದೀರ್ಘ ಸುಮಂಗಲಿ ಯೋಗ ಜೊತೆಗೆ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತದೆ. ಅರಿಶಿನವನ್ನು ಮಂಗಳಕರ ಪದಾರ್ಥ ಎಂದು ಹೇಳ್ತಾರೆ. ಒಂದು ವೇಳೆ ನಿಮ್ಮ ಮನೆಯಲ್ಲಿ ತುಂಬ ವರ್ಷಗಳಿಂದ ಯಾವುದೇ ಶುಭ ಕಾರ್ಯ ನಡೆದಿಲ್ಲ ಅನ್ನೋದಾದರೆ ಈ ದಿನ ಅರಿಶಿನವನ್ನು ಮನೆಗೆ ತಂದು ನೋಡಿ. ಅತಿ ಶೀಘ್ರದಲ್ಲೇ ಯಾವುದಾದರೂ ಒಂದು ಶುಭ ಕಾರ್ಯ ನಿಮ್ಮ ಮನೆಯಲ್ಲಿ ತಪ್ಪದೇ ನಡೆಯುತ್ತದೆ. ನಮ್ಮ ಪುರಾಣಗಳಲ್ಲೂ ಕೂಡ ಇದರ ಬಗ್ಗೆ ಒಂದು ಉಲ್ಲೇಖವಿದೆ. ಅದೇನೆಂದರೆ ಪರ್ವ ದಿನಗಳಲ್ಲಿ ಅರಿಶಿನವನ್ನು ಮನೆಗೆ ತರುವುದರಿಂದ ಸಕಾರಾತ್ಮಕ ಶಕ್ತಿ ಮನೆಯೊಳಗೆ ಪ್ರವೇಶಿಸುತ್ತದೆ. ಹಾಗೆ ನಕಾರಾತ್ಮಕ ಶಕ್ತಿ ಮನೆಯಿಂದ ಹೊರಗೆ ಹೊರಟು ಹೋಗುತ್ತದೆ ಎಂದು ಹೇಳಲಾಗಿದೆ. ಇನ್ನು ಈ ದಿನ ನೀವು ಮನೆಗೆ ತಂದ ಅರಿಶಿನದಿಂದ ಹಾಲನ್ನು ಬಳಸಿ ಒಂದು ಲಕ್ಷ್ಮಿ ಬೊಂಬೆಯನ್ನು ತಯಾರಿಸಿ ಅದನ್ನು ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡಿ. ಹುಣ್ಣಿಮೆ ಮುಗಿದ ನಂತರ ಆ ಲಕ್ಷ್ಮಿ ಬೊಂಬೆಯನ್ನು ನೀವು ಹಾಗೆ ಹರಿಯುವ ನೀರಿನಲ್ಲಿ ಅಥವಾ ಬಾವಿಯೊಳಗೆ ಹಾಕಬಹುದು. ಅಥವಾ ಅದನ್ನು ಪುಡಿ ಪುಡಿ ಮಾಡಿ ಚೆನ್ನಾಗಿ ಒಣಗಿಸಿ ಒಂದು ಡಬ್ಬಿಯಲ್ಲಿ ತುಂಬಿಟ್ಟುಕೊಂಡು ನೀವು ಸ್ನಾನ ಮಾಡುವ ಮುಂಚೆ ಅದನ್ನು ಹಚ್ಕೊಂಡು ಸ್ನಾನ ಮಾಡಿದರೆ ಮೈಯಲ್ಲಿರುವಂಥ ದುರದೃಷ್ಟ ಹೊರಟು ಹೋಗಿ ಅದೃಷ್ಟ ಬರುತ್ತದೆ. ಹಾಗೆ ಮೈಯೊಳಗೆ ಸಕಾರಾತ್ಮಕ ಶಕ್ತಿ ಪ್ರವೇಶಿಸುತ್ತದೆ. ದೀರ್ಘ ಸುಮಂಗಲಿ ಯೋಗ ಹೆಚ್ಚಾಗುತ್ತದೆ. ಮೈಯಲ್ಲೂ ಮುಖದಲ್ಲೂ ಕಳೆ ಹೆಚ್ಚಾಗುತ್ತದೆ. ಆದರೆ ನಾವು ಈ ಅರಿಶಿನದಿಂದ ಲಕ್ಷ್ಮಿ ಬೊಂಬೆಯನ್ನು ತಯಾರಿಸಿದ ಕಾರಣ ಅದನ್ನು ಕಾಲಿಗೆ ಹಚ್ಚಬಾರದು. ಇದನ್ನು ಹುಣ್ಣಿಮೆ ದಿನ ನಮಗೆ ತರಬೇಕಾದ ಎರಡನೇ ಪದಾರ್ಥ ಕಲ್ಲುಪ್ಪು. ಹುಣ್ಣಿಮೆ ದಿನ ಕಲ್ಲುಪ್ಪನ್ನು ಕೊಂಡ್ಕೊಂಡು ಮನೆಗೆ ತಂದರೆ ತುಂಬಾ ಒಳ್ಳೆಯದು. ಉಪ್ಪು ಲಕ್ಷ್ಮೀದೇವಿಗೆ ತುಂಬ ಇಷ್ಟ. ಉಪ್ಪು ಹಾಗೂ ಲಕ್ಷ್ಮೀದೇವಿ ಇಬ್ಬರೂ ಸಮುದ್ರದಿಂದಲೇ ಹುಟ್ಟಿರುವುದರಿಂದ ಉಪ್ಪು ಎಲ್ಲಿದ್ದರೆ ಲಕ್ಷ್ಮೀದೇವಿ ಅಲ್ಲಿರುತ್ತಾಳೆ ಎಂದು ಹೇಳುತ್ತಾರೆ. ಹಾಗಾಗಿ ಶುಕ್ರವಾರಗಳು, ಹುಣ್ಣಿಮೆ, ಅಮಾವಾಸ್ಯೆ, ಲಕ್ಷ್ಮೀ ಹಬ್ಬ ಮುಂತಾದ ದಿನಗಳಲ್ಲಿ ಮಹಾಲಕ್ಷ್ಮಿಯನ್ನು ನಿಮ್ಮ ಮನೆಗೆ ಆಹ್ವಾನಿಸಲು ತಪ್ಪದೆ ಕಲ್ಲುಪ್ಪನ್ನು ಮನೆಗೆ ತಂದುಕೊಳ್ಳಿ. ಅಮಾವಾಸ್ಯೆ ದಿನ ಈ ರೀತಿ ಕಲ್ಲುಪ್ಪನ್ನು ಮನೆಗೆ ತಂದು ನಿಮ್ಮ ದೇವರ ಮನೆಯಲ್ಲಿಟ್ಕೊಂಡು ತಲೆಮಾರುಗಳವರೆಗೂ ಕರಕದಷ್ಟು ಆಸ್ತಿ ನಿಮ್ಮದಾಗುತ್ತದೆ. ಹಣಕ್ಕೆ ಯಾವಾಗಲೂ ಕೊರತೆ ಬರುವುದಿಲ್ಲ. ಹಣ ಪ್ರವಾಹದಂತೆ ಬರಲು ಅವಕಾಶಗಳು ಹುಟ್ಟಿಕೊಳ್ಳುತ್ತದೆ. ಹಿಂದಿನ ಕಾಲದವರು ಹುಣ್ಣಿಮೆ ದಿನ ಕಲ್ಲುಪ್ಪನ್ನು ಮನೆಗೆ ತಂದು ಅದನ್ನು ಮಣ್ಣಿನ ಮಡಕೆಯಲ್ಲಿ ತುಂಬಿ ಅದರೊಳಗೆ ಕೆಲವು ನಾಣ್ಯಗಳನ್ನು ಹಾಕಿ ದೇವರ ಮನೆಯಲ್ಲಿ ಇಡುತ್ತಿದ್ದರು. ಈಗಲೂ ಹಿರಿಯರು ಇರುವ ಮನೆಯಲ್ಲಿ ಇದನ್ನು ಮಾಡುತ್ತಾರೆ.
ಮಾರ್ವಾಡಿಗಳು ಈ ಪರಿಹಾರವನ್ನು ಹೆಚ್ಚಾಗಿ ಮಾಡುತ್ತಾರೆ. ಅವರು ಈ ರೀತಿ ಉಪ್ಪನ್ನು ಅಂಗಡಿಯಲ್ಲಿ ಹಾಗೂ ಮನೆಗಳಲ್ಲಿ ಹುಣ್ಣಿಮೆ ದಿನ ಕೆಲವು ನಾಣ್ಯಗಳನ್ನು ಹಾಕಿಡುತ್ತಾರೆ. ಆದ್ದರಿಂದಲೇ ಮಾರ್ವಾಡಿಗಳ ಕೈಯಲ್ಲಿ ಯಾವಾಗಲೂ ಕೂಡ ಹಣ ಇರುತ್ತದೆ. ಉಪ್ಪಿನಲ್ಲಿ ಹಣ ಇಟ್ಟರೆ ಅದು ಬೆಳೆಯುತ್ತದೆ ಎಂದು ಪೂರ್ವಕಾಲದಿಂದಲೂ ಒಂದು ನಂಬಿಕೆ ಇದೆ. ತುಂಬ ಜನ ಸಂಬಳ ಬಂದ ತಕ್ಷಣ ಮೊದಲನೇ ದಿನ ಆ ಪೂರ್ತಿ ಹಣವನ್ನು ಒಂದು ಪೇಪರ್ನಲ್ಲಿ ಸುತ್ತಿ ಉಪ್ಪಿನ ಡಬ್ಬಿಯಲ್ಲಿಟ್ಟು ದೇವರ ಮನೆಯಲ್ಲಿ ಆ ಡಬ್ಬಿಯನ್ನು ಇಟ್ಬಿಡುತ್ತಾರೆ. ಉಪ್ಪಿನಲ್ಲಿ ನೀವಿಟ್ಟಿರುವಂತಹ ದುಡ್ಡಿಂದ ಮನೆಗೆ ಬೇಕಾದ ಯಾವುದೇ ಪದಾರ್ಥ ಅಥವಾ ವಸ್ತು ಕೊಂಡುಕೊಂಡಾಗ ಅದರಲ್ಲಿ ಒಂದೊಂದು ರೂಪಾಯಿ ದುಡ್ಡನ್ನು ಕೂಡ ಸೇರಿಸುತ್ತಾ ಬಂದರೆ ನೀವು ಮನೆಗೆ ತಂದಂತಹ ವಸ್ತು ತುಂಬ ದಿನ ಕೆಟ್ಟು ಹೋಗದೆ ಅಥವಾ ಹಾಳಾಗಿ ಉಳಿಯುತ್ತದೆ. ಒಂದು ವೇಳೆ ಆ ದುಡ್ಡನ್ನು ನೀವು ಚಿನ್ನ ತರಲು ಬಳಸಿದರೆ ಆ ಚಿನ್ನವನ್ನು ಯಾವಾಗಲೂ ಅಡವಿಡುವ ಪರಿಸ್ಥಿತಿ ಬರುವುದಿಲ್ಲ. ಮತ್ತೆ ಮತ್ತೆ ಚಿನ್ನ ಕೊಂಡುಕೊಳ್ಳುವ ಅದೃಷ್ಟ ಬರುತ್ತದೆ. ಅಥವಾ ಆ ದುಡ್ಡನ್ನು ನೀವು ನಿಮ್ಮ ಬೀರು ಒಳಗೆ ಇಟ್ಟರೂ ಕೂಡ ನಿಮ್ಮ ಬೀರುವಿನಲ್ಲಿ ಹಣ ಯಾವಾಗಲೂ ಖಾಲಿಯಾಗಲ್ಲ. ಪೂಜೆಯ ನಂತರ ಆ ಉಪ್ಪಿನಿಂದ ಮೊದಲು ಒಂದು ಹಿಡಿ ಉಪ್ಪನ್ನು ತೆಗೆದುಕೊಂಡು ಮಹಾಲಕ್ಷ್ಮಿಗೆ ದೃಷ್ಟಿ ತೆಗೆಯಿರಿ. ಬಳಿಕ ಮನೆಯಲ್ಲಿ ಎಲ್ಲರೂ ಒಂದೊಂದು ಹಿಡಿ ಉಪ್ಪನ್ನು ತೆಗೆದುಕೊಂಡು ದೃಷ್ಟಿ ತೆಗೆದುಕೊಳ್ಳಿ. ಕೊನೆಯದಾಗಿ ಒಂದು ಹಿಡಿ ಉಪ್ಪನ್ನು ಕೈಯಲ್ಲಿ ಹಿಡಿದುಕೊಂಡು ನಿಮ್ಮ ಮನೆಯ ಮುಖ್ಯ ದ್ವಾರದ ಮುಂದೆ ನಿಂತ್ಕೊಂಡು ನಿಮ್ಮ ಮನೆಗೂ ಕೂಡ ದೃಷ್ಟಿ ತೆಗೆಯಿರಿ. ಆ ರೀತಿ ದೃಷ್ಟಿ ತೆಗೆದಂತಹ ಉಪ್ಪನ್ನು ಯಾವುದಾದರೂ ನೀರು ಅಥವಾ ಯಾರೂ ತುಳಿಯದೇ ಇರುವಂತಹ ಕಡೆ ಎಸೆದು ಬಿಡಿ. ಇನ್ನು ಉಳಿದಿರುವ ಉಪ್ಪನ್ನು ಅಡುಗೆಗೆ ಉಪಯೋಗಿಸಿ. ಪೂಜೆಗೆ ಬಳಸಿದ ಉಪ್ಪಾದ್ದರಿಂದ ಮಾಂಸಾಹಾರ ಪದಾರ್ಥಗಳಿಗೆ ಇದನ್ನು ಉಪಯೋಗಿಸಬೇಡಿ. ಇನ್ನು ಹುಣ್ಣಿಮೆ ದಿನ ನೀವು ಮನೆಗೆ ತರಬೇಕಾದ ಮೂರನೇ ಪದಾರ್ಥ ಬೆಲ್ಲ. ಶ್ರೀ ಮಹಾಲಕ್ಷ್ಮಿಗೆ ಬೆಲ್ಲ ಅಂದರು, ಬೆಲ್ಲದಿಂದ ತಯಾರಿಸಿದ ಸಿಹಿ ಅಂದರು ತುಂಬ ಇಷ್ಟ. ಹಬ್ಬದ ದಿನಗಳಲ್ಲಿ ಬೆಲ್ಲವನ್ನು ಮನೆಗೆ ತಂದರೆ ತುಂಬ ಒಳ್ಳೆಯದು. ಹಬ್ಬದ ದಿನಗಳಲ್ಲಿ ಸಿಹಿ ಪದಾರ್ಥ ತಯಾರಿಸಬೇಕು ಅನ್ನುವುದಕ್ಕೆ ಇದು ಕೂಡ ಒಂದು ಕಾರಣವೇ. ಹಾಗಾದರೆ ಜನ ಮನೆಗೆ ಏಲಕ್ಕಿ ಬೆಲ್ಲ ತರ್ತಾರಲ್ಲ, ಅದಕ್ಕಾಗಿ ಹುಣ್ಣಿಮೆ ದಿನ ಬೆಲ್ಲವನ್ನು ಮನೆಗೆ ತರೋದ್ರಿಂದ ಅತಿ ಬೇಗನೆ ಸಿಹಿ ಸುದ್ದಿಯನ್ನು ಕೇಳ್ತೀರಿ. ಇನ್ನು ನೀವು ಮನೆಗೆ ತಂದ ಬೆಲ್ಲದಿಂದ ಒಂದು ತುಂಡನ್ನು ಮಹಾಲಕ್ಷ್ಮಿಯ ಮುಂದೆ ಇಟ್ಟು ಉಳಿದಿರುವುದರಲ್ಲಿ ಯಾವುದಾದರೂ ಸಿಹಿ ನೈವೇದ್ಯ ತಯಾರಿಸಿ ದೇವಿಗೆ ಸಮರ್ಪಿಸಿ. ಇನ್ನು ನೀವು ಹುಣ್ಣಿಮೆ ದಿನ ಮನೆಗೆ ತರಬೇಕಾದ ನಾಲ್ಕನೇ ಪದಾರ್ಥ ಏಲಕ್ಕಿ. ಏಲಕ್ಕಿಯನ್ನು ಮನೆಗೆ ತರೋದ್ರಿಂದ ಅದೃಷ್ಟ ಐಶ್ವರ್ಯ ಬರುತ್ತದೆ. ನೀವು ಈ ರೀತಿ ತಂದ ಏಲಕ್ಕಿಯಿಂದ ಒಂದು ಹಾರವನ್ನು ತಯಾರಿಸಿ ಅದನ್ನು ಲಕ್ಷ್ಮೀ ದೇವಿ ಅಥವಾ ನಿಮ್ಮ ಮನೆಯಲ್ಲಿ ವೆಂಕಟೇಶ್ವರ ಸ್ವಾಮಿ ಫೋಟೋ ಇದ್ದರೆ ಅದಕ್ಕೆ ಹಾಕಿ. ಈ ಹಾರವನ್ನು ಒಂದು ವಾರದವರೆಗೂ ಫೋಟೋ ಮೇಲೆ ಹಾಗೆ ಬಿಡಬೇಕು. ವಾರದ ನಂತರ ಆ ಮಾಲೆಯನ್ನು ತೆಗೆದು ಏಲಕ್ಕಿಯನ್ನು ಬಿಡಿಸಿ ನಿಮ್ಮ ಪರ್ಸ್ ಒಳಗಡೆ ಬೀರು ಒಳಗಡೆ ಇಟ್ಕೊಂಡು ಉಳಿದಿರುವುದನ್ನು ಅಡುಗೆಗೆ ಬಳಸಿಕೊಳ್ಳಿ. ಇದು ಪೂಜೆಗೆ ಉಪಯೋಗಿಸಿರುವುದರಿಂದ ಮಾಂಸಾಹಾರ ಅಡುಗೆಗಳಿಗೆ ಬಳಸಬೇಡಿ. ಯಾವುದಾದರೂ ನೈವೇದ್ಯಕ್ಕೆ ಉಪಯೋಗಿಸಿದರೆ ಒಳ್ಳೆಯದು. ಇದೇ ಸ್ನೇಹಿತರೆ, ನೀವು ಹುಣ್ಣಿಮೆ ದಿನ ತರಬೇಕಾದಂಥ 4 ಪದಾರ್ಥಗಳು. ಬರೀ 100 ರೂಪಾಯಿಯಲ್ಲಿ ಈ 4 ಪದಾರ್ಥಗಳು ಕೂಡ ನಾವು ಮನೆಗೆ ತರಬಹುದು. 100 ರೂಪಾಯಿ ಖರ್ಚು ಮಾಡಿದರೆ ಒಂದು ವರ್ಷವಿಡೀ ಕೈ ತುಂಬ ಹಣ ಬರ್ತಾ ಇರುತ್ತದೆ. ಹಾಗಾಗಿ ಮರೆಯದೆ ಈ 4 ಪದಾರ್ಥಗಳನ್ನು ತಂದುಕೊಳ್ಳಿ. ಒಂದು ವೇಳೆ ಯಾವುದಾದ್ರೂ ಕಾರಣದಿಂದ 4 ಪದಾರ್ಥಗಳು ತರಲು ಸಾಧ್ಯವಾಗದಿದ್ದರೆ ಕನಿಷ್ಠ ಪಕ್ಷ 2 ಪದಾರ್ಥಗಳನ್ನಾದರೂ ತಪ್ಪದೇ ತಂದುಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಈಗಿನ ಕೇವಲ 10 ರೂಪಾಯಿಗೆ ಈ ಪದಾರ್ಥ ಖರೀದಿಸಿ ಮನೆಗೆ ತಂದು ಈ ಮಂತ್ರವನ್ನು ಹೇಳಿಕೊಂಡ್ರೆ ದೇವಾನುದೇವತೆಗಳ ಜೊತೆಗೆ ಗುರುವಿನ ಅನುಗ್ರಹ ಪ್ರಾಪ್ತಿಯಾಗುತ್ತದೆ. ನೀವು ಯಾವ ಕೆಲಸಕ್ಕೆ ಕೈ ಹಾಕಿದರೂ ಬಂಗಾರದಂತಹ ಫಲ ಸಿಗುತ್ತದೆ. ಈ ದಿನ ಯಾವ 5 ಕೆಲಸಗಳನ್ನು ಮಾಡಿದರೆ ಬಡತನ ನಾಶವಾಗುತ್ತದೆ ಎಂದು ಈಗ ತಿಳಿಯೋಣ. ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಎಲ್ಲರೂ ಭಕ್ತಿಯಿಂದ ಜೈ ಮಹಾಲಕ್ಷ್ಮಿ ಅಂತ ಕಮೆಂಟ್ ಮಾಡಿ. ಮೊಟ್ಟ ಮೊದಲ ಕೆಲಸ ಏನೆಂದರೆ ಮೌನವಾಗಿ ಸ್ನಾನ ಮಾಡುವುದು. ಸ್ನಾನದ ನೀರಿಗೆ ಸ್ವಲ್ಪ ಕಪ್ಪು ಎಳ್ಳನ್ನು ಬೆರೆಸಿ ಸ್ನಾನ ಮಾಡುವುದು. ಸೂರ್ಯೋದಯಕ್ಕೆ ಮುನ್ನವೇ ಎದ್ದು ನದಿ ಸ್ನಾನ ಅಥವಾ ಮನೆಯಲ್ಲಿಯೇ ಸ್ನಾನ ಮಾಡಿಕೊಳ್ಳಬಹುದು. ಅದರಲ್ಲೂ ಮೌನವಾಗಿದ್ದುಕೊಂಡು ಸ್ನಾನ ಮಾಡಿದರೆ 1000 ಗೋದಾನ ಮಾಡಿದ ಅಖಂಡ ಪುಣ್ಯ ಫಲ ಪ್ರಾಪ್ತಿಯಾಗುತ್ತದೆ. ಈ ದಿನ ಸ್ನಾನ, ದಾನ, ಜಪ ತಪಗಳನ್ನು ಮಾಡಿದರೆ ಎಲ್ಲವೂ ವಿಷ್ಣು ದೇವರಿಗೆ ಅರ್ಪಣೆಯಾಗುತ್ತದೆ. ಈ ದಿನ ನೀವು ಯಾವುದೇ ಪರಿಹಾರ ಮಾಡಿದರೆ, ಸತ್ಕರ್ಮಗಳನ್ನು ಮಾಡಿದರೆ ಸೂರ್ಯ ಹಾಗೂ ಚಂದ್ರಗ್ರಹಣದ ದಿನ ಮಾಡುವ ಪರಿಹಾರದ ಪುಣ್ಯಕ್ಕೆ ಸಮನಾದದ್ದು. ಈ ದಿನ ಮಾಡುವ ಕಾರ್ಯಗಳಿಂದ ಸಿಗುವ ಪುಣ್ಯ ಫಲವು ಸತ್ತ ನಂತರ ಬರುವ ಜನ್ಮಗಳಿಗೂ ಪ್ರಾಪ್ತಿಯಾಗುತ್ತದೆ.
ಸ್ನಾನ ಆದ ನಂತರ ಮರೆಯದೆ ಪಿತೃತರ್ಪಣವನ್ನು ನೀಡಬೇಕು. 1 ಲೋಟ ಅಥವಾ ಚೊಂಬಿನಲ್ಲಿ ನೀರನ್ನು ತೆಗೆದುಕೊಂಡು ಕಪ್ಪು ಎಳ್ಳು, ಮೊದಲೇ ಕಿತ್ತುಕೊಂಡ ತುಳಸಿ ದಳ ಹಾಗೂ ಚಿಕ್ಕ ದರ್ಬೆ ಕಡ್ಡಿಯನ್ನು ಹಾಕಿ ತೋರು ಬೆರಳು ಹಾಗೂ ಹೆಬ್ಬೆರಳಿನ ಮಧ್ಯಭಾಗದಿಂದ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ನಿಂತು ಪಿತೃಗಳಿಗೆ ತರ್ಪಣವನ್ನು ಅರ್ಪಿಸಬೇಕು. ಕೇವಲ 5ರಿಂದ 10 ನಿಮಿಷದಲ್ಲಿ ಈ ಕೆಲಸ ಮುಗಿದು ಹೋಗುತ್ತದೆ. ಪಿತೃಗಳನ್ನು ಈ ದಿನ ಎಂದು ಸ್ಮರಿಸಿಕೊಂಡರೆ, ಅವರಿಗೆ ತರ್ಪಣವನ್ನು ನೀಡಿದರೆ, ಯಾವ ಜ್ಯೋತಿಷಿ ಬಳಿ ಹೋಗಿ ನಿಮ್ಮ ಹಸ್ತವನ್ನು ತೋರಿಸಿ ನನ್ನ ಭವಿಷ್ಯ ಹೇಗಿದೆ ನೋಡಿ ಎಂದು ಕೇಳುವಂತ ಅಗತ್ಯ ಇರುವುದಿಲ್ಲ. ಅಷ್ಟರ ಮಟ್ಟಿಗೆ ಅದೃಷ್ಟ ಹಾಗೂ ಪುಣ್ಯಫಲ ಪಿತೃಗಳಿಂದ ನಿಮ್ಮ ಇಡೀ ಕುಟುಂಬಕ್ಕೆ, ವಂಶಕ್ಕೆ ಪ್ರಾಪ್ತಿಯಾಗುತ್ತದೆ. ಈ ದಿನವೇ ಆಚರಿಸಬೇಕು. ಈ ದಿನ ಅನ್ನದಾನ ಮಾಡೋದಾಗಿರಬಹುದು, ವಸ್ತ್ರದಾನ ಮಾಡೋದಾಗಿರಬಹುದು, ಶ್ವಾನಗಳಿಗೆ, ಇರುವೆಗಳಿಗೆ ಆಹಾರವನ್ನು ಹಾಕೋದಾಗಿರಬಹುದು, ಗೋಮಾತೆಗೆ ತರಕಾರಿ ಹಣ್ಣುಗಳನ್ನು ತಿನ್ನಿಸುವುದಾಗಿರಬಹುದು. ಮಾತು: ಪಿತೃಗಳು ಸಂತೃಪ್ತರಾಗುತ್ತಾರೆ. ಇದು ಪಿತೃ ಸೇವೆಗೆ ಸಮನಾಗುತ್ತದೆ. ಈ ದಿನದಂದು ಜೇನುತುಪ್ಪ, ಗೋಧಿ ಹಾಗೂ ಮೂಲಂಗಿಯ ದಾನವನ್ನು ಕೂಡ ಮಾಡಿಕೊಳ್ಳಬಹುದು. ಈ ದಿನ ಪತ್ರೆಗಳನ್ನು, ಪುಷ್ಪಗಳನ್ನು ಕೀಳಬಾರದು. ಮನೆಯ ಅಂಗಳದಲ್ಲಿ ಬೆಳೆದ ಪುಷ್ಪಗಳನ್ನು ಕೀಳುವುದು, ಯಾವುದಾದರೂ ಮರಗಿಡಗಳ ಎಲೆಗಳನ್ನು ಕೀಳುವುದು ಮಾಡಬಾರದು. ಈ ದಿನ ಶಕ್ತಿ ದೇವತೆಗಳ ಪೂಜೆ ಮಾಡಬೇಕು. ಗ್ರಾಮ ದೇವತೆಗೆ ಪ್ರಿಯವಾಗುವ ಕೆಲಸಗಳನ್ನು ಮಾಡಿಕೊಳ್ಬೇಕು. ಗ್ರಾಮ ದೇವತೆಯ ಗುಡಿಯಲ್ಲಿ ನಿಂಬೆಹಣ್ಣಿನ ದೀಪ ಬೆಳಗಿಸಿ ದೇವಿ ಕಡಗಮಾಲಾ ಸ್ತೋತ್ರ ಪಾರಾಯಣ ಮಾಡಿ, ದುರ್ಗಾ ಅಷ್ಟೋತ್ತರವನ್ನು ಪಾರಾಯಣ ಮಾಡಿ, ಶಕ್ತಿ ದೇವತೆಯರ ಗುಡಿಯಲ್ಲಿ ಕುಂಕುಮಾರ್ಚನೆ ಮಾಡಿಸಿ ಆ ಕುಂಕುಮವನ್ನು ಇಡೀ ಕುಟುಂಬದವರು ಅಣೆಗಿಟ್ಟುಕೊಳ್ಳಿ. ಇದರಿಂದ ಶತ್ರುಬಾಧೆಗಳು ಕಳೆಯುತ್ತದೆ. ಈ ಸಮಯದಲ್ಲಿ ಉಂಟಾಗುವಂತಹ ಅನಾರೋಗ್ಯ, ಕಲಹ, ಮಾನಸಿಕ ಕಿರಿಕಿರಿ, ಅಪಘಾತ ಕಂಟಕಗಳು ತಪ್ಪಿ ಹೋಗಿ ಶಿವನ ದೇವಸ್ಥಾನಕ್ಕೆ ಈ ದಿನದಂದು ತೆರಳಿ, ಶಿವನ ದೇವಸ್ಥಾನಕ್ಕೆ ತೆರಳಿ ಈ ದಿನ ಶಿವದರ್ಶನ ಮಾಡಿ, ಅರಳಿ ಮರದ ಕೆಳಗೆ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ, ಸಾಕ್ಷಾತ್ ವಿಷ್ಣು ದೇವರು ಅಶ್ವತ್ಥ ಮರದ ರೂಪದಲ್ಲಿ ನೆಲೆಸಿರುತ್ತಾರೆ. ಒಮ್ಮೆ ಚಂದ್ರದೇವನಿಗೆ ಚರ್ಮದ ಸಮಸ್ಯೆ ಬಂದಾಗ ಶಿವನಿಗೆ ಹಸುವಿನ ಹಾಲು ಹಾಗೂ ಮೊಸರಿನಿಂದ ಅಭಿಷೇಕ ಮಾಡಿ ತನಗಿದ್ದ ಚರ್ಮದ ಸಮಸ್ಯೆಯನ್ನು ಹೋಗಲಾಡಿಸಿಕೊಂಡನಂತೆ. ಅದು ಕೂಡ ಈ ದಿನವೇ ಅಭಿಷೇಕ ಮಾಡಿದ್ದು. ಆದ್ದರಿಂದ ಮರೆಯದೆ ಶಿವನಿಗೆ ಈ ದಿನ ನಿಮ್ಮ ಮನೆಯಲ್ಲಾಗಿರಬಹುದು, ದೇವಸ್ಥಾನದಲ್ಲಾಗಿರಬಹುದು, ಹಸುವಿನ ಹಾಲು ಹಾಗೂ ಮೊಸರಿನಿಂದ ಅಭಿಷೇಕ ಮಾಡಿ ನಮಸ್ಕಾರ ಮಾಡಿಕೊಳ್ಳಿ. ಇದರಿಂದ ಕುಟುಂಬದವರ ಆರೋಗ್ಯ ಕೂಡ ವೃದ್ಧಿಯಾಗುತ್ತದೆ. ಹಿಂದೆ ಅರ್ಚಕರೊಬ್ಬರು ಈ ದಿನ ಶಿವಲಿಂಗದ ಮೇಲೆ ಒಂದು ಬಿಲ್ವ ಪತ್ರೆಯನ್ನು ಇಡುತ್ತಾರೆ. ಆ ಎಲೆಯ ಮೇಲೆ ಇದ್ದ ಕಪ್ಪು ಇರುವೆಯೆಂದು ಯಾವ ಕಡೆ ಹೋಗಬೇಕೆಂದು ತಿಳಿಯದೆ ಶಿವಲಿಂಗದ ಸುತ್ತ 3 ಸುತ್ತು ಹಾಕುತ್ತದೆ. ತನಗೆ ತಿಳಿಯದೆಯೇ ಶಿವಲಿಂಗಕ್ಕೆ 3 ಪ್ರದಕ್ಷಿಣೆ ಹಾಕಿದ ಕಾರಣದಿಂದ ಮರುಜನ್ಮದಲ್ಲಿ ಆ ಇರುವೆಯು ಕಾಶಿ ರಾಜ್ಯಕ್ಕೆ ರಾಜನಾಗಿ ಜನಿಸಿ ಸಕಲ ಐಶ್ವರ್ಯ ಪಡೆಯಿತೆಂದು ಪುರಾಣಗಳಲ್ಲಿ ಉಲ್ಲೇಖವಿದೆ. ಅಂತಹ ಶಕ್ತಿ ಈ ದಿನ ಪ್ರತಿಯೊಬ್ಬರೂ ಶಿವಲಿಂಗಕ್ಕೆ ಮರೆಯದೆ ಪ್ರದಕ್ಷಿಣೆ ಮಾಡಬೇಕು. ಶಿವಾಲಯದಲ್ಲಿ ಈ ದಿನ ಪ್ರದಕ್ಷಿಣೆ ಮಾಡಿ ಶಿವನ ದರ್ಶನವನ್ನು ಮಾಡಿ ಬಂದರೆ ಅತ್ಯಂತ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಹಾಗೆ ಈ ದಿನ ಮನೆಯಲ್ಲಿ ದೀಪಾರಾಧನೆ ಮಾಡಬೇಕಾದ್ರೆ ಒಂದು ನಿಂಬೆ ಹಣ್ಣನ್ನು ನಿಮ್ಮ ಮನೆ ದೇವರ ಹೆಸರಲ್ಲಿ ಹೇಳಿ ಕೈನಲ್ಲಿ ಹಿಂಡಿ. ಇದು ಕುಟುಂಬಕ್ಕೆ ಇರುವ ದಾರಿದ್ರ್ಯ ದೋಷಗಳು, ಜನಗಳ ದೃಷ್ಟಿ ದೋಷಗಳು, ಹಣಕಾಸು, ಆರೋಗ್ಯ ಸಮಸ್ಯೆ, ಶತ್ರುಕಾಟಗಳು ದೂರವಾಗಬೇಕೆಂತ ಬೇಡಿಕೊಳ್ಬೇಕು. ಜೊತೆಗೆ ಬಗಳಾಮುಖಿ ದೇವಿಯ ಸಂಕಲ್ಪವನ್ನ ಮಾಡಿಕೊಳ್ಳಬೇಕು. ಬಗಳಾಮುಖಿ ದೇವಿಯನ್ನ ನೆನೆಯುತ್ತಾ ಓಂ ಐಂ ಹ್ರೀಂ ಶ್ರೀಂ ಬಂ ಬಂಗಳಾಮುಖಿ ದೇವಿಯೇ ನಮಃ ಎಂದು 3 ಬಾರಿ, 21 ಬಾರಿ ಅಥವಾ 108 ಬಾರಿ ಹೇಳಿಕೊಂಡು ದೀಪಾರಾಧನೆ ಮಾಡಬೇಕು. ಈ ನಿಂಬೆ ಹಣ್ಣನ್ನು ಒಂದು ಚೊಂಬಿನ ನೀರಿಗೆ ಹಿಂಡಿ ಮನೆಯ ಎಲ್ಲ ಮೂಲೆ ಮೂಲೆಗೂ ಹಾಗೂ ಬಾಗಿಲಿನ ಹೊರಭಾಗದಲ್ಲಿಯೂ ಪ್ರೋಕ್ಷಣೆ ಮಾಡಬೇಕು. ಪ್ರೋಕ್ಷಣೆ ಮಾಡುವಾಗ ಬಗಳಾಮುಖಿ ದೇವಿಯನ್ನ ನೆನೆದು ನಮಗೆ ಕೇಡುಂಟು ಮಾಡುವ ಶತ್ರುಗಳಿಗೆ ಒಳಿತನ್ನ ಮಾಡು, ಅವರ ಬಾಯನ್ನ ಕಟ್ಟು, ಅವರಿಗೆ ಒಳ್ಳೆಯ ಬುದ್ಧಿ ಕೊಡು, ನಮ್ಮ ಮನೆಯ ಯಜಮಾನನಿಗೆ ಇರುವ ಹಣಕಾಸಿನ ಅಡೆತಡೆಗಳನ್ನು ನೀಗಿಸು, ಎಲ್ಲ ವಿಧದಲ್ಲೂ ಏಳಿಗೆಯನ್ನು ನೀಡಿ ನಮ್ಮ ಕುಟುಂಬದ ರಕ್ಷಣೆಯಾಗಿ ನಿಲ್ಲು ಅಂತ ಬೇಡಿಕೊಳ್ಬೇಕು. ಹೀಗೆ ಕೈನಲ್ಲಿ ಹಿಡಿದು ಅಭಿಮಂತ್ರಿಸಿ ಮನೆಗೆಲ್ಲ ಪ್ರೋಕ್ಷಣೆ ಮಾಡಿ ಆ ನಿಂಬೆ ಹಣ್ಣಿನ ರಸದ ಶಕ್ತಿಯಿಂದ ಮನೆಗೆ ದುರ್ಗೆಯ ಸರ್ವಶಕ್ತಿ ಸ್ವರೂಪಿಣಿಯಾದ ಬಗಳಾಮುಖಿ ದೇವಿಯ ಅಪಾರ ರಕ್ಷಣೆ ಪ್ರಾಪ್ತಿಯಾಗುತ್ತದೆ. ಇನ್ನು ಕೊನೆಯ ದಿನ ಆಗಿರೋದ್ರಿಂದ ವಿಷ್ಣು ಹಾಗೂ ಮಹಾಲಕ್ಷ್ಮಿ ದೇವಿಯನ್ನ ಈ ರೀತಿಯಾಗಿ ಬೇಡಿಕೊಳ್ಳಿ. ಭಗವಂತ ಶ್ರೀ ಮಹಾವಿಷ್ಣು, ಈ ನಿನ್ನ ಪುರುಷೋತ್ತಮ ಮಾಸದಲ್ಲಿ ತಿಳಿದು ತಿಳಿಯದೆ ನನ್ನಿಂದ ಏನಾದರೂ, ನನ್ನ ಕುಟುಂಬದಿಂದ ಏನಾದರೂ ತಪ್ಪುಗಳಾಗಿದ್ದರೆ ಕ್ಷಮಿಸು. ನನ್ನೆಲ್ಲ ಕಷ್ಟಗಳನ್ನು ಅರ್ಥ ಮಾಡಿಕೊಂಡು ನೀನೇ ಅನುಗ್ರಹಿಸು. ನಿನ್ನ ಸೇವೆ ಹಾಗೂ ಸ್ಮರಣೆ ಮಾಡುವ ಮತ್ತಷ್ಟು ಶಕ್ತಿಯನ್ನು ನನಗೂ ನನ್ನ ಕುಟುಂಬಕ್ಕೂ ನೀಡೆಂದು ಭಕ್ತಿಯಿಂದ ಕೇಳಿಕೊಳ್ಬೇಕು.
ಈ ದಿನವನ್ನು ಈ ರೀತಿಯಾಗಿ ಮುಗಿಸಬೇಕು. ಹೀಗೆ ವಿಷ್ಣು ಹಾಗೂ ಲಕ್ಷ್ಮೀ ದೇವಿಯನ್ನು ಬೇಡಿಕೊಂಡ್ರೆ ನೀವು ಮಾಡುವ ಪೂಜೆಗೆ ಮತ್ತಷ್ಟು ಫಲಪ್ರಾಪ್ತಿಯಾಗುತ್ತದೆ. ಆರ್ಥಿಕ ಆರೋಗ್ಯ ಸಂಕಷ್ಟಗಳು ದೂರವಾಗುತ್ತದೆ. ಇನ್ನು ಈ ದಿನ ನೀವು ಯಾವ ಕೆಲಸವನ್ನು ಮಾಡ್ತೀರೋ ಅದೇ ಕೆಲಸವನ್ನು ಮತ್ತೆ 3 ಬಾರಿ ಮಾಡುವ ಶಕ್ತಿ ಆ ಭಗವಂತ ನಿಮಗೆ ನೀಡುತ್ತಾನೆ. ಈ ದಿನ ನೀವು ಮಾಡುವ ಕೆಲಸಗಳನ್ನು ಮತ್ತೆ ಮತ್ತೆ ಮಾಡುವಂತೆ ಆಶೀರ್ವದಿಸುತ್ತಾನೆ. ಉದಾಹರಣೆಗೆ ಯಾವುದಾದರೂ ದಾನ ಮಾಡ್ತೀರಾ, ಉತ್ತಮ ಕೆಲಸಗಳನ್ನು ಮಾಡ್ತೀರಾ, ಏನನ್ನಾದರೂ ನಿಮಗೋಸ್ಕರ ನಿಮ್ಮ ಕುಟುಂಬದವರಿಗೋಸ್ಕರ ಖರೀದಿ ಮಾಡ್ತೀರಾ, ಮನೆ ಆಗಿರಬಹುದು, ವಾಹನ ಆಗಿರಬಹುದು, ಭೂಮಿ ಆಗಿರಬಹುದು, ಇವುಗಳನ್ನು ಖರೀದಿ ಮಾಡಿದರೆ ಮತ್ತೆ ಮತ್ತೆ ಖರೀದಿ ಮಾಡುವಷ್ಟು ಶಕ್ತಿ ಹಾಗೂ ಅನುಗ್ರಹ ನಿಮಗೆ ಸಿಗುತ್ತದೆ. ದಾನಗಳಲ್ಲಿ ವಸ್ತ್ರದಾನ, ಅನ್ನದಾನ, ಯಾವುದೇ ರೀತಿಯ ದಾನಗಳನ್ನು ಮಾಡಿದರೆ ಮತ್ತೆ ಮತ್ತೆ ನಿಮಗೂ ಸಾಕಾಗಿ ಮತ್ತೊಬ್ಬರಿಗೆ ಹಂಚುವಷ್ಟು ಐಶ್ವರ್ಯವನ್ನು ದೇವರು ನೀಡುತ್ತಾನೆ. ಆದ್ದರಿಂದ ಈ ದಿನ ಮರೆಯದೆ ದಾನಗಳನ್ನು ಮಾಡಿ, ಆದಷ್ಟು ಉತ್ತಮ ಕೆಲಸಗಳನ್ನೇ ಮಾಡಿ. ಯಾವುದೇ ಕಾರಣಕ್ಕೂ ಸಾಲ ಮಾಡಬೇಡಿ, ಬಂಗಾರ ಗಿರವಿಗಿಡಬೇಡಿ. ಈ ಕೆಲಸಗಳು ಈ ದಿನ ಮಾಡಿದರೆ ಮತ್ತೆ ರಿಪೀಟ್ ಆಗುತ್ತದೆ. ಇದರ ಬದಲಿಗೆ ಮನೆಯಲ್ಲಿರುವಂಥ ಬಂಗಾರದ ಎಲ್ಲ ಆಭರಣಗಳನ್ನು ಹೊರತೆಗೆದು ಅರಿಶಿದನದ ನೀರಿನಿಂದ 1 ಬಾರಿ ಶುದ್ಧ ಜಲದಿಂದ ಮತ್ತೊಂದು ಬಾರಿ ತೊಳೆದು ಒಣಬಟ್ಟೆಯಲ್ಲಿ ಒರೆಸಿ ಮಹಾಲಕ್ಷ್ಮಿಯ ಮುಂದಿಟ್ಟು ಪೂಜೆ ಮಾಡಿ ಮತ್ತೆ ಬೀರುವಿನ ಒಳಗೆ ಎತ್ತಿಡಿ. ಇದರಿಂದ ಮನೆಯಲ್ಲಿರುವ ಬಂಗಾರಕ್ಕಿರುವಂತಹ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತದೆ. ಮತ್ತೆ ಮತ್ತೆ ಬಂಗಾರ ಖರೀದಿಸುವ ಶಕ್ತಿ ನಿಮಗೆ ಸಿಗುತ್ತದೆ. ಈ ದಿನ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಹಳದ ಬಣ್ಣದ ಬಟ್ಟೆಯನ್ನು ಧರಿಸಿ ಸೂರ್ಯ ದೇವರಿಗೆ ಆರ್ಘ್ಯ ನೀಡಿ ಒಂದು ಚಾಪೆ ಅಥವಾ ಮಣೆಯ ಮೇಲೆ ಕುಳಿತುಕೊಂಡು ಕಡಲೆ ಕಾಳುಗಳನ್ನು ಒಂದು ಬಟ್ಟಲಿಗೆ ಹಾಕುತ್ತಾ 108 ಬಾರಿ ಈ ವಿಶೇಷ ಮಂತ್ರವನ್ನು ಹೇಳಿಕೊಳ್ಳಿ. ನೀವೇನನ್ನು ಕೇಳಿಕೊಳ್ಳುವಿರೋ ಅದು ನಿಮಗೆ ಸಿದ್ಧಿಯಾಗುತ್ತದೆ. ಈ ಮಂತ್ರ ಈ ವಿಧವಾಗಿದೆ: ಓಂ ಐಂ ಹ್ರೀಂ ಶ್ರೀಂ ಕಂ ಹ್ರೀಂ ಐಂ ಪುಷ್ಯಮಹೇ ನಮಃ. ಮತ್ತೊಮ್ಮೆ ಹೇಳ್ತೀವಿ ಕೇಳಿ: ಓಂ ಐಂ ಹ್ರೀಂ ಶ್ರೀಂ ಕಂ ಹ್ರೀಂ ಐಂ ಪುಷ್ಯಮಯೇ ನಮಃ. ಬೀಜಾಕ್ಷರಗಳನ್ನು ಒಳಗೊಂಡಂಥ ಈ ಮಂತ್ರವನ್ನು ಮೊದಲು ಒಂದು ಕಾಗದದ ಮೇಲೆ ಅಥವಾ ಅರಳಿ ಎಲೆಯ ಮೇಲೆ ಬರೆದು ನಿಮ್ಮ ಇಷ್ಟ ದೇವರ ಮುಂದಿಟ್ಟು ನಮಸ್ಕಾರ ಮಾಡಿಕೊಳ್ಳಿ. ಈ ದಿನ ಮನೆಗೆ 21 ಆಗಿರಬಹುದು, 11 ಆಗಿರಬಹುದು, ಅರಿಶಿನದ ಕೊಂಬನ್ನು ತೆಗೆದುಕೊಂಡು ಬಂದು ಮಾಲೆಯ ರೀತಿ ತಯಾರಿಸಿ ನಿಮಗೆ ಇಷ್ಟವಾದ ಗುರುಗಳು, ಕೆಲವರಿಗೆ ದುರ್ಗೆ, ಇನ್ನು ಕೆಲವರಿಗೆ ರಾಯರು, ಕೆಲವರಿಗೆ ದತ್ತಾತ್ರೇಯ ಸ್ವಾಮಿ, ಶಿರಡಿ ಸಾಯಿಬಾಬಾ, ಗಣೇಶ, ವೆಂಕಟೇಶ್ವರ, ಆಂಜನೇಯ ಸ್ವಾಮಿ, ಹೀಗೆ ನಿಮಗೆ ಯಾವ ದೇವರು ಗುರುವಾರವಾಗಿರುತ್ತದೋ, ಇಷ್ಟ ದೇವರಾಗಿರುತ್ತಾರೋ ಅವರ ಫೋಟೋಗೆ ಅಥವಾ ಸಂಬಂಧಿಸಿದ ದೇಗುಲಕ್ಕೆ ಈ ಅರಿಶಿನದ ಕೊಂಬಿನ ಮಾಲೆಯನ್ನು ಅರ್ಪಿಸಿ. ಇದರಿಂದ ಗುರುವಿನ ಅಪಾರ ಅನುಗ್ರಹ ಸಿಗುತ್ತದೆ. ಆಗ ಕರ್ಮಫಲದಾತನಾದ ಶನಿದೇವರ ಜೊತೆಗೆ ನವಗ್ರಹಗಳ ಆಶೀರ್ವಾದ ನಿಮಗೆ ಬಹಳ ಸುಲಭವಾಗಿ ಸಿಗುತ್ತದೆ. ನಿಮ್ಮ ಇಷ್ಟ ಗುರುಗಳ ಮೂಲಕ ಯಾವುದಾದರೂ ಮಂತ್ರೋಪದೇಶಗಳನ್ನು ಪಡೆದಿದ್ದರೆ ಮಂತ್ರ ಜಪ ಆರಂಭಿಸಿ. ರಾಮಕೋಟಿ ಬರೆಯಲು ಆರಂಭಿಸುವುದಕ್ಕೆ ಕೂಡ ಈ ದಿನ ಸೂಕ್ತವಾಗಿದೆ. ರಾಮಾಯಣ, ಮಹಾಭಾರತ, ಭಗವದ್ಗೀತೆ ಕೇಳಲು ಈ ದಿನ ಆರಂಭಿಸಿ. ನಿಮ್ಮ ಇಷ್ಟ ಗುರುಗಳ ಚರಿತ್ರೆಯನ್ನು ಈ ದಿನ ಮರೆಯದೆ ಕೇಳಿ. ಮನೆಗೆ ತುಳಸಿ ಗಿಡ ಇಲ್ಲವೆಂದರೆ ತಪ್ಪದೆ ಈ ದಿನ ತನ್ನಿ. ತುಳಸಿಯ ಮುಂದೆ ಚಿಕ್ಕ ತುಪ್ಪದ ದೀಪವನ್ನು ಹಚ್ಚಿಟ್ರೆ ಅಷ್ಟೈಶ್ವರ್ಯ ಮನೆಗೆ ಪ್ರಾಪ್ತಿಯಾಗುತ್ತದೆ. ಒಂದು ಬಾಡಿಗೆ ಮನೆಯಿಂದ ಸ್ವಂತ ಮನೆಗೆ ಹೋಗಲು ಅಥವಾ ಒಂದು ಬಾಡಿಗೆ ಮನೆಯಿಂದ ಮತ್ತೊಂದು ಬಾಡಿಗೆ ಮನೆಗೆ ಹೋಗಲು ಈ ದಿನ ತುಂಬ ಶುಭವಾಗಿದೆ. ಈ ಅದ್ಭುತವಾದ ದಿನದಂದು ಗಣೇಶನ ಮೂರ್ತಿಯನ್ನು ಮನೆಗೆ ತಂದು ಪೂಜಿಸಲು ಆರಂಭ ಮಾಡಿದರೆ ಧನ ಧಾನ್ಯಾದಿಗಳಿಗೆ ಮನೆಯಲ್ಲಿ ಎಂದಿಗೂ ಕೊರತೆ ಉಂಟಾಗುವುದಿಲ್ಲ. ಅದೆಷ್ಟೋ ವರ್ಷಗಳಿಂದ ಇದ್ದ ಬಡತನ, ಅನಾರೋಗ್ಯ ದೂರವಾಗಿ ನೀವು ಕೇಳಿದ್ದಕ್ಕಿಂತಲೂ ಹೆಚ್ಚಿನ ಸುಖಜೀವನ ನಿಮಗೆ ಪ್ರಾಪ್ತಿಯಾಗುತ್ತದೆ. ಈ ದಿನ 5 ಅರಳಿ ಎಲೆಗಳಿಗೆ ಹಿಂದೆ ಹಾಗೂ ಮುಂದೆ 2 ಕಡೆ ಸಂಪೂರ್ಣ ಗಂಧವನ್ನು ಹಚ್ಚಿ ನಿಮ್ಮ 2 ಕೈಗಳಿಂದ ಹರಿಯುವ ನೀರಿನಲ್ಲಿ 5 ಎಲೆಗಳನ್ನು ಬಿಡಬೇಕು. ಯಾವಾಗ ನೀವು ಗಂಧ ಹಚ್ಚಿದ ಅರಳಿ ಎಲೆಗಳು ನೀರಿನ ಜೊತೆಗೆ ಹರಿದು ಹೋಗುತ್ತವೆ, ಈ ದಿನದಂದು ನಿಮ್ಮ ಆರ್ಥಿಕ ಸಮಸ್ಯೆಗಳು ನಿಮ್ಮಿಂದ ದೂರವಾಗುತ್ತದೆ. ₹1 ಖರ್ಚಿಲ್ಲದ ಈ ಪರಿಹಾರ ನಿಮಗೆ ಮುಂದಿನ ವರ್ಷದ ತನಕವೂ ಯಶಸ್ಸು, ದೊಡ್ಡ ಮಟ್ಟದ ಅದೃಷ್ಟವನ್ನು ನೀಡುತ್ತಲೇ ಇರುತ್ತದೆ. ಪ್ರತಿದಿನ ಬಂದಾಗಲೂ ಇದೇ ಪರಿಹಾರವನ್ನು ನೀವು ಮಾಡಿಕೊಳ್ಳಬಹುದು. ಈ ದಿನ ತುಪ್ಪದ ದೀಪ ಹಚ್ಚಿ ಹಣೆಗೆ ವಿಭೂತಿ, ಗಂಧ, ಕುಂಕುಮವನ್ನಿಟ್ಟುಕೊಳ್ಳಿ. ಸಾಲದ ಸಮಸ್ಯೆ, ಕೋರ್ಟ್ ಕೇಸ್ ಸಮಸ್ಯೆ, ಮಾನಸಿಕ ಕಿರಿಕಿರಿ, ಮದುವೆ ವಿಳಂಬ, ಕೆಲಸಗಳಲ್ಲಿ ವಿಘ್ನ, ಎಲ್ಲ ಸಮಸ್ಯೆಗೂ ಕಡಲೆಕಾಳನ್ನು ಈ ದಿನ ನೆನೆಸಿ ಕಡಲೆಕಾಳಿನ ಉಸ್ಲಿ ಪ್ರಸಾದ ಮಾಡಿ 4 ಜನರಿಗೆ ಹಂಚಿ. ಇದೆ ನೋಡಿದ್ರಲ್ಲ, ಈ ದಿನ ಯಾವೆಲ್ಲ ವಿಧಿವಿಧಾನಗಳನ್ನು ಪಾಲಿಸಿದರೆ ಅದೃಷ್ಟ ಪ್ರಾಪ್ತಿಯಾಗುತ್ತದೆ, ಪಿತೃಗಳ ಅನುಗ್ರಹ ಸಿಗುತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೆ ಜೈ ಪುರುಷೋತ್ತಮ, ಜೈ ಮಹಾಲಕ್ಷ್ಮೀ ದೇವಿ ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.